Guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ಚಾಪ್ಟರ್ 5 ಕ್ಲಾಸ್ 9th ದ ಮುಘಲ್ಸ್ ಆ್ಯಂಡ್ ದ ಮರಾಠಾಸ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಸಾಗೋಣ. ಮೊದಲನೆಯ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್, ಅಂದರೆ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದಂತಹ ಪದಗಳಿಂದ ಭರ್ತಿ ಮಾಡಿ ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಮೊದಲ ಒಂದು ಪ್ರಶ್ನೆ, ದ ಫೌಂಡರ್ ಆಫ್ ದ ಮುಘಲ್ ಡೈನಾಸ್ಟಿ ವಾಸ್ ಬಾಬರ್. ಮೊಘಲರ ಒಂದು ರಾಜವಂಶವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಬಾಬರ್. ದ ಮೋಸ್ಟ್ ಫೇಮಸ್ ಎಂಪರರ್ ಅಮಾಂಗ್ ದ ಮುಘಲ್ಸ್ ವಾಸ್ ಅಕ್ಬರ್. ಈ ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠ ಒಬ್ಬ ರಾಜ ಯಾರು ಅಂತಂದರೆ ಅಥವಾ ಸುಲ್ತಾನ ಯಾರು ಅಂತಂದರೆ ಅಕ್ಬರ್. ದ ಕಿಂಗ್ ಹೂ ಬಿಲ್ಟ್ ದ ತಾಜ್ ಮಹಲ್ ಆಟ್ ಆಗ್ರಾ ವಾಸ್ ಶಹಾಜಾನ್. ಆಗ್ರಾದಲ್ಲಿ ತಾಜ್ ಮಹಲನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಸುಲ್ತಾನ ಯಾರು ಅಂತಂದರೆ ಅದು ಶಹಾಜಾನ್. ದ ಮೊಘಲ್ ಎಂಪರರ್ ಹೂ ಎಸ್ಟಾಬ್ಲಿಷ್ಡ್ ದ ನ್ಯೂ ರಿಲಿಜನ್ ದಿನ್ ಇ ಇಲಾಯಿ ವಾಸ್ ಅಕ್ಬರ್. ಯಾವ ಮೊಘಲ್ ಸಾಮ್ರಾಟ ದಿನ್ ಇ ಇಲಾಯಿ ಎಂಬ ಹೊಸ ಒಂದು ಧರ್ಮವನ್ನು ಸ್ಥಾಪಿಸಿದ, ಅದು ಅಕ್ಬರ್ ಅಂತಕ್ಕಂಥವರು. ಐದನೆಯ ಪ್ರಶ್ನೆ, ಶಿವಾಜಿಸ್ ಮದರ್ ವಾಸ್ ಜೀಜಾಬಾಯಿ. ಶಿವಾಜಿಯ ತಾಯಿ ಜೀಜಾಬಾಯಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಡಿಸ್ಕಸಿಂಗ್ ವಿತ್ ಯುವರ್ ಗ್ರೂಪ್ಸ್. ಮೊದಲ ಪ್ರಶ್ನೆ, ಡಿಸ್ಕ್ರೈಬ್ ದ ಮಿಲಿಟರಿ ಅಚೀವ್ಮೆಂಟ್ ಆಫ್ ಬಾಬರ್. ಬಾಬರನ ಸೈನಿಕ ಸಾಧನೆಗಳೇನು ಅಂತ ಪ್ರಶ್ನೆ ಕೇಳಲಾಗಿದೆ. ಆಫ್ಟರ್ ದ ಡೆತ್ ಆಫ್ ಹಿಸ್ ಫಾದರ್ ಉಮರ್ ಶೇಖ್. ಉಮರ್ ಶೇಖ್ನ ಸಾವಿನ ನಂತರ ಬಾಬರ್ ಅಸ್ಕೆಂಡ್ ದ ಥ್ರೋನ್ ಆಫ್ ದ ಸ್ಮಾಲ್ ಕಿಂಗ್ಡಮ್ ಕಾಲ್ಡ್ ಪರಗನಾ ಇನ್ ಅಫ್ಘಾನಿಸ್ತಾನ್. ಬಾಬರ್ ಅಫ್ಘಾನಿಸ್ತಾನದ ಪರಗಣ ಎಂಬ ಒಂದು ಚಿಕ್ಕ ರಾಜ್ಯದ ರಾಜನಾದ. ಆಟ್ ದ ಟೈಮ್ ಹಿ ವಾಸ್ 11 years old. ಆತ ಸಿಂಹಾಸನವನ್ನು ಅಲಂಕರಿಸಿದಾಗ ಆತನಿಗೆ 11 ವರ್ಷಗಳಾಗಿದ್ದವು. ಹಿ ಲಾಸ್ಟ್ ಹೀಸ್ ಕಿಂಗ್ಡಮ್ ಆ್ಯಂಡ್ ವಾಂಡರ್ಡ್ ಏಮ್ಲೆಸ್ಲಿ. ಆತ ತನ್ನ ಒಂದು ಸಾಮ್ರಾಜ್ಯವನ್ನು ಅಥವಾ ರಾಜ್ಯವನ್ನು ಕಳೆದುಕೊಂಡು ಆತ ಗುರಿ ಇಲ್ಲದೆ ತಿರುಗಾಡ್ತಾ ಇದ್ದ. ಹಿ ಗಾಟ್ ಆ್ಯನ್ ಇನ್ಸ್ಪಿರೇಷನ್ ಟು ಅಟ್ಯಾಕ್ ಇಂಡಿಯಾ. ಅವನಿಗೆ ಯಾವುದೋ ಒಂದು ಮೂಲದಿಂದ ಭಾರತದ ಮೇಲೆ ದಾಳಿ ಮಾಡಬೇಕೆಂಬ ಸ್ಫೂರ್ತಿ ಬಂದಿತು. ಹಿ ಇನ್ವೇಡೆಡ್ ಇಂಡಿಯಾ 5 times. ಹೀಗಾಗಿ ಆತ ಭಾರತವನ್ನು 5 ಸರಿ ದಾಳಿ ಮಾಡ್ದ. ಹಿ ಡಿಫೀಟೆಡ್ ದೆಹಲಿ ಸುಲ್ತಾನ್ ಇಬ್ರಾಹಿಂ ಲೋಧಿ ಇನ್ ದ ಬ್ಯಾಟಲ್ ಆಫ್ ಪಾನಿಪತ್. ಇವರು ಈ ದೆಹಲಿಯನ್ನು ಆಳ್ತಕ್ಕಂತಹ ಸುಲ್ತಾನ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದರು. ಯಾರು? ಬಾಬರ್. ಯಾವಾಗ ಅಂತಂದರೆ 1556 ಅನ್ನೋ ಡೊಮಿನಿ. ಆ್ಯಂಡ್ ಎಸ್ಟಾಬ್ಲಿಷ್ಡ್ ಮೊಘಲ್ ಡೈನಾಸ್ಟಿ ಇನ್ ಇಂಡಿಯಾ. ಮತ್ತು ಮೊಘಲ್ ಸಾಮ್ರಾಜ್ಯವನ್ನು ಅವರನ್ನು ಸೋಲಿಸೋದ್ರ ಮುಖಾಂತರವಾಗಿ ಆರಂಭಿಸಿದರು ಅಥವಾ ಸ್ಥಾಪಿಸಿದರು ಅಂಥೇಳಿ. ದ ಬ್ಯಾಟಲ್ ಹಿ ಫಾಟ್ ವಿತ್ ಲೋಧಿ ಆಟ್ ಪಾನಿಪತ್ ಈಸ್ ನೋನ್ ಆ್ಯಸ್ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್. ಯಾವಾಗ ಲೋಧಿಯೊಂದಿಗೆ ಬಾಬರ್ ಏನು ಮಾಡ್ತಾನೆ, ಹೋರಾಟ ಮಾಡ್ತಾನೆ, ಮೊದಲ ಯುದ್ಧವನ್ನು ಮಾಡ್ತಾನೆ, ಅದನ್ನು ನಾವು ಮೊದಲನೆಯ ಪಾನಿಪತ್ ಯುದ್ಧ ಎಂದು ಕರೆಯುತ್ತೇವೆ. ಹಿ ಮೇಡ್ ದೆಹಲಿ ಹೀಸ್ ಕ್ಯಾಪಿಟಲ್. ಯಾವಾಗ ದೆಹಲಿಯನ್ನು ವಶಪಡಿಸಿಕೊಂಡ ಅದನ್ನು ತನ್ನ ರಾಜಧಾನಿಯಾಗಿ ಬಾಬರ್ ಮಾಡಿಕೊಳ್ತಾನೆ. ದೆನ್ ಹಿ ಡಿಫೀಟೆಡ್ ರಾಣಾ ಸಂಗ್ರಾಮ್ ಸಿಂಗ್. ತದನಂತರದಲ್ಲಿ ರಾಣಾ ಸಂಗ್ರಾಮ್ ಸಿಂಗನ್ನು ಸೋಲಿಸ್ತಾನೆ. ಮೇವಾಡ್ದವರು ದ ರಜಪೂತ್ ಕಿಂಗ್. ಮತ್ತು ಮಿಡ್ನೇರಾಯ್ ಆಫ್ ಚಂದೇರಿ ಇಬ್ರಾಹಿಂ ಲೋಧಿಸ್ ಬ್ರದರ್ ಗೊಹ್ರಾ ಕನ್ವಾ ಅಂತಕ್ಕಂಥವ್ರನ್ನ ಸೋಲಿಸ್ತಾನೆ. ಥಸ್ ಹಿ ಎಸ್ಟಾಬ್ಲಿಷ್ಡ್ ದ ಮೊಘಲ್ ರೂಲ್ ಇನ್ ನಾರ್ತ್ ಇಂಡಿಯಾ ವಿತ್ his military achievement. Explain the characteristics of the Sher Shah administration. During the Sher Shah's administration, ಇಲ್ಲಿ ಯಾವಾಗ ಶಹರ್ ಶಾ ಅಂತಕ್ಕಂಥವನು ಆಡಳಿತವನ್ನು ಮಾಡ್ತಾ ಇದ್ದ, ದ ಏರಿಯಾ ಆಫ್ ಹಿಸ್ ಅಡ್ಮಿನಿಸ್ಟ್ರೇಷನ್ ಲಿಮಿಟೆಡ್ ಟು ನಾರ್ತ್ ಇಂಡಿಯಾ ಓನ್ಲಿ. ಆತನ ಆಡಳಿತವು ಮತ್ತು ಉತ್ತರ ಭಾರತದಲ್ಲಿ ಮಾತ್ರ ಮಿತಿಗೊಂಡಿತ್ತು. ಬಟ್ ಆಟ್ ದ ಪ್ರೆಸೆಂಟ್ ಡೇ, ಇವತ್ತಿನ ದಿನದಲ್ಲಿ ದ ಏರಿಯಾ ಆಫ್ ಅಡ್ಮಿನಿಸ್ಟ್ರೇಷನ್ ಇಸ್ ವಾಸ್ಟ್. ಆದರೆ ಇವತ್ತು ಆಡಳಿತಾತ್ಮಕ ಒಂದು ಪ್ರದೇಶ ಇದೆ, ತುಂಬ ವಿಸ್ತಾರವಾಗಿದೆ. ಇಟ್ ಕಂಪ್ರೆಸಸ್ ದ ಅಡ್ಮಿನಿಸ್ಟ್ರೇಷನ್ ಆಫ್ 28 states ಇನ್ಕ್ಲೂಡಿಂಗ್ ಬೋತ್ ನಾರ್ತ್ ಆ್ಯಂಡ್ ಸೌತ್ ಇಂಡಿಯಾ. ಎರಡೂ ಕಡೆ ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಸೇರಿ 28 ರಾಜ್ಯಗಳಾಗ್ತವೆ. ದ ಅಡ್ಮಿನಿಸ್ಟ್ರೇಷನ್ ಆಫ್ ಶೇರ್ ಶಾ ವಾಸ್ ಇಂಪಾರ್ಷಿಯಲ್. ಇಲ್ಲಿ ಶೇರ್ ಶಾನ ಒಂದು ಆಡಳಿತ ಅದು
ಇಂಪಾರ್ಷಿಯಲ್ ಆಗಿತ್ತು, ಪಕ್ಷಪಾತದಿಂದ ಕೂಡಿರಲಿಲ್ಲ, ಅದು ಪಕ್ಷಾತೀತವಾಗಿತ್ತು. ಆ್ಯಂಡ್ ಫ್ರೀ ಫ್ರಮ್ ದ ಕರಪ್ಟಿವ್, ಮತ್ತು ಭ್ರಷ್ಟಾಚಾರದಿಂದ ಮುಕ್ತವಾಗಿತ್ತು. ವೇರ್ ಆ್ಯಸ್ ಆಟ್ ದ ಪ್ರೆಸೆಂಟ್ ಡೇ ಸಚ್ ಆ್ಯನ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್, ಅಂತಹ ಒಂದು ಅಡ್ಮಿನಿಸ್ಟ್ರೇಷನ್ ಇವತ್ತು ನಾವು ನಿರೀಕ್ಷೆ ಮಾಡುವಂತಿಲ್ಲ. Secondly, if there was damage to crops during the movement of his troops, the government, ಯಾವಾಗ ಆ ಒಂದು ಯಾವುದಾದ್ರೂ ರೈತರ ಬೆಳೆಗೆ ಹಾನಿ ಉಂಟಾದರೆ ಅವರ ಒಂದು ಸರ್ಕಾರದಿಂದ ಏನು ಮಾಡಲಾಗ್ತಿತ್ತು, ಕಾಂಪೆನ್ಸೇಷನನ್ನು ಕೊಡಲಾಗ್ತಿತ್ತು ರೈತರಿಗೆ. ದೇರ್ ವಾಸ್ ನೋ ಇಂಪಾರ್ಶಿಯಾಲಿಟಿ ಇನ್ ಡಿಸ್ಟ್ರಿಬ್ಯೂಟಿಂಗ್ ದ ಕಾಂಪೆನ್ಷನ್, ಅಲ್ಲಿ ಕೊಡುವಂಥ ಪರಿವಾರದಲ್ಲಿ ಯಾವುದೂ ತಾರತಮ್ಯಗಳು ಇರಲಿಲ್ಲ. ವೇರ್ ಆ್ಯಸ್ ಪ್ರೆಸೆಂಟ್ ಇಫ್ ಡ್ಯಾಮೇಜಸ್ ಹ್ಯಾಪನ್ ಟು ದ ಫಾರ್ಮರ್ಸ್ ದ ಕಾಂಪೆನ್ಸೇಷನ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆನ್ ಕರಪ್ಟಿವ್ ಲೈನ್ಸ್ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ಲಿ, ಡ್ಯೂರಿಂಗ್ ದ ಶೇರ್ಷಾಸ್ ಅಡ್ಮಿನಿಸ್ಟ್ರೇಷನ್ ದ ಟ್ಯಾಕ್ಸ್ ಸಿಸ್ಟಮ್ ವಾಸ್ ಜಸ್ಟ್ ಆ್ಯಂಡ್ ಯೂನಿಫಾರ್ಮ್, ಅವರ ಒಂದು ಆಡಳಿತಾವಧಿಯಲ್ಲಿ ಒಂದು ಟ್ಯಾಕ್ಸ್ ಸಿಸ್ಟಮ್ ಅಂತಕ್ಕಂಥದ್ದು ನ್ಯಾಯದಿಂದ ಮತ್ತು ಒಂದು ವ್ಯವಸ್ಥಿತೆಯಿಂದ ಕೂಡಿತ್ತು. ವೇರ್ ಆ್ಯಸ್ ಅಟ್ ಪ್ರೆಸೆಂಟ್ ಟೈಮ್ ಇಟ್ ಈಸ್ ನಾಟ್ ಇನ್ ದ ಯೂನಿಫಾರ್ಮ್ ಸಿಸ್ಟಮ್, ಅದು ಇವತ್ತು ಯೂನಿಫಾರ್ಮ್ ಸಿಸ್ಟಮಲ್ಲಿ ಇಲ್ಲ ಅಂತಕ್ಕಂಥದ್ದು. ಆ್ಯಂಡ್ ಫೋರ್ತ್ಲಿ, ಶೇರ್ಷಾ ವಾಸ್ ನೋನ್ ಫಾರ್ ಹಿಸ್ ಇಂಪಾರ್ಷಿಯಲ್ ಜಸ್ಟಿಸ್, ಅವರು ಪಕ್ಷಪಾತವಿಲ್ಲದಂತಹ ನ್ಯಾಯಕ್ಕೆಯಲ್ಲಿ ಅವರು ಹೆಸರುವಾಸಿಯಾಗಿದ್ದರು. ಹೆನ್ಸ್ ಹಿ ಹ್ಯಾಡ್ ಅರ್ನ್ಡ್ ಹಿಸ್ ಟೈಟಲ್ ಸುಲ್ತಾನ, ಸೊ ಅದಕ್ಕಾಗಿ ಅವರು ಸುಲ್ತಾನ್ ಅಂತಕ್ಕಂಥ ಒಂದು ಟೈಟಲ್ನ ಹೊಂದಿದ್ರು. ಹೀಸ್ ಜಸ್ಟ್ ವಾಸ್ ಇಂಪಾರ್ಷಿಯಲ್, ಅವನು ಕೊಡ್ತಕ್ಕಂಥ ನ್ಯಾಯ ನಿಷ್ಪಕ್ಷಪಾತವಾಗಿತ್ತು. ಆ್ಯಂಡ್ ಫ್ರೀ ಫ್ರಾಮ್ ಕರಪ್ಷನ್, ಅದು ಭ್ರಷ್ಟಾಚಾರದಿಂದ ಮುಕ್ತವಾಗಿತ್ತು. ವೇರ್ ಆ್ಯಸ್ ಪ್ರೆಸೆಂಟ್ ಇವನ್ ಎವರ್ ಎಕ್ಸ್ಪೆಕ್ಟ್ ಇಂಪಾರ್ಷಿಯಲ್ ಜಸ್ಟಿಸ್ ಆ್ಯಂಡ್ ಮೋರ್ ವರ್ ಟು ಸೇ ದ್ಯಾಟ್ ದ ಜಜ್ಮೆಂಟ್ ಟೇಕ್ ಅ ಲಾಂಗ್ ಟೈಮ್ ಟು ಬಿ ಸೆಟಲ್ಡ್ ಡೌನ್, ಇವತ್ತಿನ ನ್ಯಾಯಗಳನ್ನು ನಾವು ಪಡಿಬೇಕಾದ್ರೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಶೇರ್ಷಾ ಹಿಮ್ಸೆಲ್ಫ್ ಡಿಸೈಡೆಡ್ ಆಲ್ ದ ಫೈನಲ್ ಅಪೀಲ್ಸ್ ವಿತೌಟ್ ಎನಿ ಇನ್ಫ್ಲುಯೆನ್ಸ್ ಆಫ್ ಔಟ್ಸೈಡರ್ಸ್, ಬಟ್ ಟುಡೇ ವಿ ಡು ನಾಟ್ ಎಕ್ಸ್ಪೆಕ್ಟ್ ದ ಸೇಮ್. This is the comparison between the Sher Shah's administration with the present day administration. What are the areas owned by Akbar? Next answer is, the area owned by Akbar are Bengal, Malwa, Jaipur, Gondwana, Chittor, Kalinjar, Gujarat, etc. Describe the contribution of Shah Jahan to art and architecture. Shah Jahan, who contributed the most of Mughal art and architecture, built a wonderful monument in Fatehpur Sikri and Agra. Shah Jahan built Akbari Mahal, Taj Mahal, Jahangir Mahal and Fort of Agra. He built forts in Lahore and Allahabad similar to the one in Agra. The country's largest mosque, Jamia Masjid, was also built at Delhi during Shah Jahan's period. The building Taj Mahal, built by Shah Jahan in the memory of his queen Mumtaz Begum, is an excellent one and is considered as one of the 7 wonders of the world and included in the list of UNESCO monuments. Describe Shivaji's system of administration. Shivaji was the most famous of Maharashtra's kings. He was successful not only in expanding his kingdom but also in giving the good administration. He had organized an efficient administrative system in his vast kingdom. He had divided his kingdom provinces. They were called Shivaji and Mughal areas. Marathi was the language of administration. There were ministers known as Ashtapradhanas in the central government to assist the king. In addition to them, there were other officials. Province, district and village were administrative units. His revenue system was favorable to farmers. In his administration, traditional system of justice was in practice. There were Brahmin judges who used to give decisions based on the Smritis. Explain the achievement of Baji Rao first. Baji Rao was an unparalleled warrior in his north expeditions. He conquered Gujarat, Malwa and collected Chauth and Sardesmukh taxes. Baji Rao first defeated Nizam ud Mulk and collected 50 lakhs as war compensation.
He conquered Salsette and Bessin from the Portuguese when the Maratha leaders Sandhya, Holkar, Gaikwad, and Bhonsle decided to become independent. Bajirao succeeded in suppressing their revolts and re-established the glory of the Maratha Empire. Hence, Bajirao first was called as a Shivaji second. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.